ವೆಲ್ಕಮ್ ಟು ವಿದ್ಯಾಧರ ಡಿಫೆನ್ಸ್ ಅಕಾಡೆಮಿ. ಇವತ್ತು ನಾವು ಜುಲೈ 2ನೇ ತಾರೀಕಿಗಾದಂತಹ ಆರ್ಮಿ ಜಿಡಿಯ ಫಸ್ಟ್ ಶಿಫ್ಟ್ ಕ್ವಶನ್ ಪೇಪರ್ಗಳನ್ನು ತಗೊಂಡಿದ್ದೀವಿ. ಸರಿಸುಮಾರು ಒಂದು 40 ಕ್ವಶನ್ಗಳನ್ನು ನಾವು ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ಅಥವಾ ಬೇರೆ ಬೇರೆ ಮೂಲಗಳಿಂದ ಏನ್ ಮಾಡಿದ್ವಿ ನಾವು ಕೇಳಿಕೊಂಡು ಇದು ಫಸ್ಟ್ ಶಿಫ್ಟ್ ನಾವಿಲ್ಲೇ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದೀವಿ. ಹಾಗಾದ್ರೆ ಬನ್ನಿ, ಫಸ್ಟ್ ಜಿಕೆ ಅಲ್ಲಿ ಬರುವಂತಹ ಸರಿಸುಮಾರು 25ರಿಂದ 30 ಕ್ವಶನ್ಗಳು ಸಿಕ್ಕಾವ ನಮ್ಗೆ. ಸೊ ಅವನ್ನ ಡಿಸ್ಕಸ್ ಮಾಡೋಣ. ರಾಷ್ಟ್ರೀಯ ಕ್ರೀಡಾ ದಿನ. ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಸರ್? ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಗಸ್ಟ್ 29ಕ್ಕೆ ಆಚರಣೆ ಮಾಡಲಾಗುತ್ತೆ ರಾಷ್ಟ್ರೀಯ ಕ್ರೀಡಾ ದಿನವನ್ನ. ಸರ್ ನೋಡ್ರಿ, ದಿನಗಳ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಕ್ರೀಡಾ ದಿನ ಇರ್ಬೋದು ಅಥವಾ ಯುವ ದಿನ ಇರ್ಬೋದು, ಆರ್ಮಿ ಡೇ ಇರ್ಬೋದು, ಹೀಗೆ ಒಂದು ಕ್ವಶನ್ ಬಂದೇ ಬರತೈತಿ. ಸೊ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಐತಿ? ಆಗಸ್ಟ್ 29 ಐತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಚಿಲ್ಕಾ ಸರೋವರ ನೋಡ್ರಿ ಒಡಿಶಾ ರಾಜ್ಯದಾಗ ಐತಿ. ಓಕೆ, ಒಡಿಶಾ ರಾಜ್ಯ. ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಒಡಿಶಾ ರಾಜ್ಯದಲ್ಲಿದೆ. ಸರ್ ಚಿಲ್ಕಾ ಸರೋವರ ನೋಡ್ರಿ ಒಂದು ಅತಿ ದೊಡ್ಡ ಹಿನ್ನೀರಿನ ನದಿ ಒಡಿಶಾ ಒಳಗೆ ಬರ್ತೈತಿ, ಸರಿನಾ? ಸೊ ಚಿಲ್ಕಾ ಸರೋವರ ಎಲ್ಲಿದೆ? ಒಡಿಶಾದಾಗ. ಸರ್ ಸರೋವರಗಳು ನೋಡ್ಕೊಂಡು ಹೋಗ್ರಿ. ಮೇ ಬಿ ನೆಕ್ಸ್ಟ್ ಶಿಫ್ಟ್ ಒಳಗೆ ನಿಮ್ಗೆ ಅತಿ ದೊಡ್ಡ ಏನಪ್ಪಾ ಅಂತಂದ್ರ ಉಪ್ಪು ನೀರಿನ ಸರೋವರ ಕೇಳ್ಬೋದು. ಸಾಂಬಾರ್ ಸರೋವರ ರಾಜಸ್ಥಾನದಾಗ ಐತಿ. ಸೊ ಅದನ್ನು ಸಹ ನೋಡ್ಕೊಂಡು ಹೋಗ್ರಿ. ಸರಿ, ನೆಕ್ಸ್ಟ್ ನೋಡ್ರಿ, ನೌಕಾಸೇನೆಯ ಏನಪ್ಪಾ ಅಂದ್ರ ಮೋಟೋ. ಸರ್ ನಾನು ನಿನ್ನೆ ಹೇಳಿದ್ದೆ, ನಿನ್ನ ವಿಡಿಯೋಸ್ದಾಗ ನೋಡ್ಕೊಡ್ರಿ. ನೌಕಾಸೇನೆ ಇರ್ಬೋದು, ಆರ್ಮಿ ಇರ್ಬೋದು, ಆಯ್ತಾ ಸರ್? ಇನ್ನೊಂದು ಏನಪ್ಪಾ ಅಂದ್ರ ಇದು ಏರ್ ಫೋರ್ಸ್. ಇವು ಮೂರು ನೋಡ್ಕೊಂಡು ಹೋಗ್ರಿ, ಕೇಳ್ತಾನ. ಸರಿ, ಸೊ ನೌಕಾಸೇನೆ ನೋಡ್ಕೊಂಡು ಹೋಗ್ರಿ, ಮೂರು ನೋಡ್ಕೊಂಡು ನಿನ್ನ ವಿಡಿಯೋದಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸರಿ, ಸೊ ಪ್ಲೀಸ್ ಇದನ್ನ ಅಲ್ಲೇ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಆರ್ಮಿ ಟ್ರೈನಿಂಗ್ ಸೆಂಟರ್. ಸರ್ ಹಿಮಾಚಲ ಪ್ರದೇಶದ ಆರ್ಮಿ ಟ್ರೈನಿಂಗ್ ಸೆಂಟರ್ ಎಲ್ಲೈತೆ ಅಂತ ಕೇಳಕತ್ತಾನ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಶಿಮ್ಲಾ. ಶಿಮ್ಲಾದಲ್ಲಿ ಏನಪ್ಪಾ ಅಂತಂದ್ರ ಹಿಮಾಚಲ ಪ್ರದೇಶದಲ್ಲಿ ಆರ್ಮಿ ಟ್ರೈನಿಂಗ್ ಸೆಂಟರ್ ಐತಿ. ಸರ್ ಟ್ರೈನಿಂಗ್ ಸೆಂಟರ್ ನೋಡ್ಕೊಂಡು ಹೋಗ್ರಿ. ನಿನ್ನೆ ಕಮಾನ್ ಬಗ್ಗೆ ಕೇಳಿದ್ದ, ಎಷ್ಟು ಕಮಾನ್ಗಳದಾವ ಅಂತ ಕೇಳಿದ್ದ. 7 ಒಟ್ಟು ಕಮಾನ್ಗಳದಾವ. ಅದ್ರಾಗ ಏನಪ್ಪಾ ಅಂದ್ರ ಒಂದ್ ಪ್ರಶ್ನೆ ಏನಿರ್ತಂದ್ರ ಹಿಮಾಚಲ ಪ್ರದೇಶದಲ್ಲಿರುವಂತ ಆರ್ಮಿ ಟ್ರೈನಿಂಗ್ ಸೆಂಟರ್ ಎಲ್ಲೈತಿ? ಇದಿರುವುದಲ್ಲೇ ಶಿಮ್ಲಾ ಒಳಗೆ ಐತಿ. ನೆಕ್ಸ್ಟ್ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಏನು ಸ್ಥಾಪನೆ ಮಾಡಿದ್ರು? ಸರ್ ಸ್ವಾಮಿ ವಿವೇಕಾನಂದರು ಯಾವ ಮಠವನ್ನ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾರ. ಸರ್ ವೆರಿ ಸಿಂಪಲ್, ಇದಕ್ಕೆ ಉತ್ತರ 1897ರಾಗ ಮೇ 1ನೇ ತಾರೀಕಿಗೆ. ಓಕೆ, ಇವರು ಸ್ಥಾಪನೆ ಮಾಡಿದ ಯಾವ್ದಪ್ಪ ಅಂದ್ರೆ ರಾಮಕೃಷ್ಣ ಮಿಷನ್. ಯಾವುದು? ರಾಮಕೃಷ್ಣ ಮಿಷನ್. ಸರ್ ಕ್ವಶನ್ಗಳನ್ನ ಆಲ್ರೆಡಿ ಬರ್ದಿಟ್ಟೈತಿ, ಸರಿನಾ? ಜಸ್ಟ್ ನಿಮಗೆ ಒಂದು 10 to 15 ಮಿನಿಟ್ಸ್ ಒಳಗ ನಾನು 40 ಕ್ವಶನ್ಗಳು ಇರ್ಬೋದು ಬಹುಶಃ ಇಲ್ಲ. ಸೊ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ನೀವು ಪ್ರಯತ್ನ ಮಾಡ್ತೇವೆ, ಸರಿನಾ? ಹಾಗಾದ್ರೆ ಸ್ವಾಮಿ ವಿವೇಕಾನಂದರು ಏನೇನೋ ಸ್ಥಾಪನೆ ಮಾಡಿದ್ರು? 1897 ಮೇ 1ನೇ ತಾರೀಕಿಗೆ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ, ಸರಿನಾ? ನಾಳೆ ಕ್ವಶನ್ ಇವತ್ತು ನೆಕ್ಸ್ಟ್ ಶಿಫ್ಟ್ ಒಳಗೆ ಹಿಂಗೂ ಬರ್ಬೋದು. ಚಿಕಾಗೋದಲ್ಲಿ ನಡೆದಂತ ಸಮ್ಮೇಳನ ಯಾವ ಇಸ್ವಿಯಲ್ಲಿ ನಡೀತಂತ ಕೇಳ್ಬೋದು, ಸರಿನಾ? ಪ್ಲೀಸ್ ಅದೆಲ್ಲ ನೋಡ್ಕೊಂಡು ಹೋಗ್ರಿ. ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 6th ಕ್ವಶನ್, ಉದಾರೀಕರಣವನ್ನು ಯಾವಾಗ ಜಾರಿ ಮಾಡಲಾಯಿತು? ಸರ್ LPG ಅಂತ ಹೇಳಿ ಒಂದು 1991 LPG ಒಳಗ ಉದಾರೀಕರಣ ಒಂದು, ಸರಿನಾ? ಲಿಬರಲೈಸೇಷನ್ ಎಲ್ಲೈತಲ್ಲ ಸರ್, ಇದೇನಪ್ಪಾ ಅಂದ್ರೆ ಉದಾರೀಕರಣಕ್ಕೆ ಇದಾಗತ್ತ. 1991ರಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಪಿ ವಿ ನರಸಿಂಹರಾವ್ ಅವರು ಪ್ರಣಬ್ ಮುಖರ್ಜಿ ಮತ್ತು ಮನಮೋಹನ್ ಸಿಂಗ್ ಅವರ ಒಂದು ಸಹಾಯದಿಂದ LPG ಉದಾರೀಕರಣವನ್ನ ಏನ್ ಮಾಡ್ತಾರೆ? ಜಾರಿ ಮಾಡ್ತಾರೆ. ಯಾವಾಗ ಜಾರಿ ಮಾಡಿದ ಉದಾರೀಕರಣವನ್ನ? 1991. ನಿಮ್ಗೆ ಇದು ಎಲ್ಲಿ ಓದಾಕ ಸಿಗುತ್ತ ಅಂತ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದು ಓದಾಕ ಸಿಗುತ್ತ, ಸರಿನಾ? ಎಸ್ ಸರ್. ಸರಿಸುಮಾರು ಒಂದು 8ನೇ ಪಂಚವಾರ್ಷಿಕ ಪ್ರಾರಂಭವಾಗುವಕ್ಕಿಂತ ಮುಂಚೆ. ಎಷ್ಟನೇ ಪಂಚವಾರ್ಷಿಕ ಯೋಜನೆ? 8ನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗೋಕೆ ಮುಂಚೆ ಏನ್ ಮಾಡ್ತಾರ? LPG ಇದನ್ನ ಏನ್ ಮಾಡ್ತಾರ? ಜಾರಿ ಮಾಡ್ತಾರ 1991. ಹವಾನ ಯಾವ ರಾಜ್ಯದ ರಾಜಧಾನಿ? ಸರ್ ಹವಾನ ಯಾವ ರಾಜ್ಯದ ರಾಜಧಾನಿ? ರಾಜಧಾನಿಗಳನ್ನ ಕೇಳ್ತಾನ. ಪ್ರತಿಯೊಂದು ರಾಜಧಾನಿಗಳು ನೋಡ್ಕೊಂಡು ಹೋಗ್ರಿ. ಮಿನಿಮಮ್ ನಿಮ್ಗ ಒಂದು 50ರಿಂದ 60 ರಾಜಧಾನಿಗಳು ಗೊತ್ತಿರ್ಬೇಕು. ಸೊ ಯಾವ್ದು ರಾಜಧಾನಿ ಇದು? ಕ್ಯೂಬಾ. ಯಾವ್ದು ಸರ್? ಕ್ಯೂಬಾ ದೇಶದ ರಾಜಧಾನಿ ಯಾವ್ದು ಸರ್? ಹವಾನ. ಓಕೆನಾ? ಎಸ್ ಸರ್. ನೆಕ್ಸ್ಟ್ ಕ್ವಶನ್ 8th ಕ್ವಶನ್ ನೋಡ್ರಿ, ದುಧ್ವಾ ರಾಷ್ಟ್ರೀಯ ಉದ್ಯಾನವನ. ಸರ್ ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಬರೋದು ಎಲ್ಲಪ್ಪ ಅಂತಂದ್ರ ಇದು ನಿಮಗೆ ಬರ್ತೈತಿ ಉತ್ತರ ಪ್ರದೇಶದಲ್ಲಿ ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ. ಸರ್ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ, ರಾಷ್ಟ್ರೀಯ ಉದ್ಯಾನಗಳನ್ನ ನೋಡ್ಕೊಂಡು ಹೋಗ್ರಿ. ದುಧ್ವಾ ಇರ್ಬೋದು, ಚಿಮ್ ಕಾರ್ಬೆಟ್ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನಗಳು, ಮಹಾರಾಷ್ಟ್ರದಲ್ಲಿರುವುದು, ಗುಜರಾತ್ನಲ್ಲಿರುವು, ರಾಜಸ್ಥಾನದಾಗಿರುವು, ಒಡಿಸ್ಸಾ. ಸರ್ ಹೀಗೆ 28 ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ರಾಷ್ಟ್ರೀಯ ಉದ್ಯಾನಗಳದಾವ. ಅವನ್ನೆಲ್ಲ ಓದ್ಕೊಂಡು ಹೋಗ್ರಿ. ಆ ಲಿಸ್ಟ್ ಪೂರ್ತಿ ಓದ್ಕೊಂಡು ಹೋಗ್ರಿ.
ನಾಳೆನೂ ಒಂದು ಶಿಫ್ಟ್ ಐತಿ. ಸೊ ಯು ಮೇ ಗೆಟ್ ಕ್ವಶನ್ಸ್ ಆನ್ ದಿಸ್. ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶದಲ್ಲಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಸರ್. ಇಲ್ಲಿ ನೋಡ್ರಿ, ಒಂಬತ್ತನೇ ಪ್ರಶ್ನೆ ನೋಡ್ರಿ. ಎಂಪಿ ನ ಸಿಎಂ ಸರ್, ಎಂಪಿ ನ ಸಿಎಂ ಯಾರ್ದಾರ? ಮೋಹನ್ ಯಾದವ್. ಯಾರ್ದಾರ? ಮೋಹನ್ ಯಾದವ್ ಸರ್. ಕೇಳಾಕತ್ತಾರ ಸಿಎಂ ಗಳನ್ನ, ರಾಜ್ಯಪಾಲರನ್ನ ಕೇಳಾಕತ್ತಾರ. ಸಿಎಂ ಮತ್ತು ರಾಜ್ಯಪಾಲರನ್ನ ಕಂಪಲ್ಸರಿ ಕೇಳಾಕತ್ತಾರ. ನಮ್ಮೊಬ್ಬ ಸ್ಟೂಡೆಂಟ್ ಏನ್ ಹೇಳಿದ್ರು, ಎಂಪಿ ನ ಸಿಎಂ ಯಾರಂತ ಕೇಳಿದ್ರು. ಕೆಲವೊಬ್ರು ಇಲ್ಲ ಸರ್, ಕೇಳೋದನ್ನ ಸರ್. ಕೇಳೋದು ಪಿನಿರಾಯನ್ ವಿಜಯನ್ ಅಂತ ಅದಾರ ಸರ್. ಪಿನಿರಾಯನ್ ವಿಜಯನ್ ಅಂತ ಅದಾರ. ಅವರು ಕೇರಳದ ಸಿಎಂ ಮತ್ತು ಎಂಪಿ ಸಿಎಂ ಯಾರು? ಮೋಹನ್ ಯಾದವ್. ಸರಿನಾ? ಎಸ್ ಸರ್. ಸೊ ಹಿಂಗ ಸಿಎಂ ಗಳ ಲಿಸ್ಟ್ ಇರ್ಬೋದು, ಗವರ್ನರ್ ಗಳ ಲಿಸ್ಟ್ ಇರ್ಬೋದು, ನೋಡ್ಕೊಂಡು ಹೋಗ್ರಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೀರಿನ pH ಸರ್ ನೋಡ್ರಿ, ನಾ ಆದಷ್ಟು ವೆರಿ ಶಾರ್ಟ್ ಟೈಮ್ ಒಳಗೆ ವಿಡಿಯೋ ಫಿನಿಶ್ ಮಾಡಕ್ ಟ್ರೈ ಮಾಡ್ತೀನಿ. ಯಾಕಂತಂದ್ರ ನಿಮ್ಗ ನೆಕ್ಸ್ಟ್ ಶಿಫ್ಟ್ ಬರೋರಿಗೆ ಹೆಲ್ಪ್ ಆಗ್ಬೇಕು. ಆಮೇಲೆ ಈಗ ನಿಮ್ಮ ಹತ್ರ ಟೈಮು ಕಡಿಮೆ ಇರ್ತದೆ ಬಹಳ. ಸೊ ಅದಕ್ಕೆ ನಾನು 10 ರಿಂದ 15 ನಿಮಿಷ ಒಳಗ 40 ಕ್ವಶನ್ ಗಳನ್ನ ಮುಗಿಸಕ್ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡ್ರಿ, ನೀರಿನ pH ಸರ್. ನೀರಿನ pH ಎಷ್ಟಪ್ಪ ಅಂದ್ರ 7 ಸರ್. pH ಬೆಲೆ ಕೇಳ್ತಾರ. ನೀರಿನ ಕೇಳ್ತಾರ, ಯೂರಿನ್ ಕೇಳ್ತಾರ, ಬ್ಲಡ್, ಹೌದಾ ಸರ್? ಇವುಗಳ ಎಲ್ಲಾ pH ಗಳನ್ನ ಕೇಳ್ತಾರ. ಆ ಕಾರಣಕ್ಕೋಸ್ಕರ ಶುದ್ಧ ನೀರಿನ pH ಎಷ್ಟಿರ್ತೈತಿ? 7 ಇರ್ತೈತಿ. ಎಷ್ಟಿರ್ತೈತಿ? 7. ಎಸ್ ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಾಂಗ್ರೆಸ್ ಸ್ಥಾಪನೆ ಸರ್, 11ನೇ ಕ್ವಶನ್ ನೋಡ್ರಿ ಸರ್. ಜಿಕೆ ನ 11ನೇ ಕ್ವಶನ್ ಹೇಳತ್ತ ನಿಮ್ಗ. ಕಾಂಗ್ರೆಸ್ ಸ್ಥಾಪನೆ ಯಾವಾಗ ಆಯ್ತು ಸರ್? ಕಾಂಗ್ರೆಸ್ ಸ್ಥಾಪನೆ ಯಾವಾಗ ಆಯ್ತು ಅಂದ್ರ 1885 ಆಗತ್ತ. ಇದನ್ನ ಎ.ಓ. ಹ್ಯೂಮ್ ಅವರು ಸ್ಥಾಪನೆ ಮಾಡ್ತಾರ. ಎ.ಓ. ಹ್ಯೂಮ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರ. ಅಷ್ಟೇ ಇಲ್ಲಿ ಕೆಲವೊಂದು ಕ್ವಶನ್ ಗಳನ್ನು ಕೇಳಬಹುದು ನಿಮ್ಗೆ. ಇದರ ಮೊದಲ ಅಧ್ಯಕ್ಷ ಬ್ಯಾನರ್ಜಿ. ಇದರ ಮೊದಲ ಅಧ್ಯಕ್ಷರು ಕೇಳ್ತಾರ. ಅಷ್ಟೇ ಏನಪ್ಪಾ ಅಂತಂದ್ರ ನಿಮ್ಗ ಇಲ್ಲಿ ಮೊದಲ ಮಹಿಳಾ ಅಧ್ಯಕ್ಷರು ಕೇಳ್ತಾರ ಸರ್. ಮೊದಲ ಮಹಿಳಾ ಅಧ್ಯಕ್ಷರು ಕೇಳ್ತಾರ ಆನಿ ಬೆಸೆಂಟ್. ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಸರ್? ಆನಿ ಬೆಸೆಂಟ್. ಮತ್ತ ಈ ಕಾಂಗ್ರೆಸ್ ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಯಾರು ಸರ್? ಸರೋಜಿನಿ ನಾಯ್ಡು. ಆಯ್ತಾ? ಸರೋಜಿನಿ ನಾಯ್ಡು ಅವ್ರು ಏನಪ್ಪಾ ಅಂದ್ರೆ ಇದರ ಮೊದಲ ಮಹಿಳಾ ಅಧ್ಯಕ್ಷರು 1925 ಆಗಿರ್ತಾರೆ. ಆನಿ ಬೆಸೆಂಟ್ 1917 ಆಗಿರ್ತಾರೆ. ಸರಿನಾ? ಸರೋಜಿನಿ ನಾಯ್ಡು ಅವರು 1925ರಲ್ಲಿ ಕಾನ್ಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಸರ್ ಇನ್ನೊಂದು ಪ್ರಶ್ನೆ ಬರೋ ಚಾನ್ಸ್ ಐತಿ ನಾಳೆ. ಏನಂತಂದ್ರ ಲಖನೌ ಒಪ್ಪಂದ. ಏನ್ ಸರ್? ಲಖನೌ ಒಪ್ಪಂದ ಯಾವಾಗ ಆಯ್ತು ಅಂತ ಕೇಳ್ತಾರ. ಅದಾಗಿದ್ದು 1916 ಒಳಗೆ. ಈ 1916ರಲ್ಲಿ ಆದಂತ ಲಖನೌ ಒಪ್ಪಂದದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡು ಸೇರ್ತಾವ ಸರ್. ಇದು ಪ್ರಶ್ನೆ ಕೇಳ್ತಾರ. ಅವಾಗ ಕಾಂಗ್ರೆಸ್ ಲೀಗ್ ಆಗಿ ಪರಿವರ್ತನೆ ಆಗ್ತಾವ. ಇದು ಪ್ರಶ್ನೆ ಬರ್ಬೋದು ನಾಳೆ. ಯಾಕಂದ್ರ ಈ ಫೇಮಸ್ ಲಕ್ನೋ ಒಪ್ಪಂದ ಒಂದು ಫೇಮಸ್ ಒಪ್ಪಂದ. ಸೊ ಆ ಕಾರಣಕ್ಕೋಸ್ಕರ ಒಂದು ಕ್ವಶನ್ ಇಲ್ಲೇ ಬರ್ಬೋದು. ಬ್ಲಡ್ ನ pH ಸರ್, ರಕ್ತದ pH ಎಷ್ಟು ಕೇಳ್ತಾನ? ದಟ್ ಈಸ್ ನಿಯರ್ಲಿ 7.4. ನಾ ಹೇಳಿ ನಿಮ್ಗೆ ಈಗ pH ನೋಡ್ಕೋರಿ ಅಂತಂದು. ನೀರಿನ pH ನೋಡ್ಕೋರಿ, ಬ್ಲಡ್ pH ನೋಡ್ಕೋರಿ. ಎಸ್ ಸರ್. ಅದಾದ್ಮೇಲೆ ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಸರ್. ವಿಟಮಿನ್ ಸಿ, ವಿಟಮಿನ್ ಎ, ಬಿ ಎಲ್ಲ ನೋಡ್ಕೊಂಡು ಹೋಗ್ರಿ. ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಏನಪ್ಪಾ ಅಂದ್ರ ಅಸ್ಕಾರ್ಬಿಕ್ ಆಸಿಡ್ ಸರ್. ಇದು ಕಂಪಲ್ಸರಿ ಕ್ವಶನ್ ಮಾಡೇ ಮಾಡ್ತಾರೆ ಇಂಥವೆಲ್ಲ. ವಿಟಮಿನ್ ಸಿ ಇದ್ರ ರಾಸಾಯನಿಕ ಹೆಸರು ಹೇಳ್ರಿ, ವಿಟಮಿನ್ ಎ ಇದ್ರ ರಾಸಾಯನಿಕ ಹೆಸರು ಹೇಳ್ರಿ ಅಂತಂದ್ರೆ ರಾಸಾಯನಿಕ ಹೆಸರುಗಳನ್ನ ಕಂಪಲ್ಸರಿ ಕೇಳ್ತಾರ. ಅದಾದ್ಮೇಲೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಸರ್? ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದರು. ಇದು ಗೊತ್ತಿರಲಿ. ಆಯ್ತಾ? ನೆಕ್ಸ್ಟ್ ಭೂಮಿಯ ನೀರಿನ ಪ್ರಮಾಣ ಸರ್. ಭೂಮಿಯ ನೀರಿನ ಪ್ರಮಾಣ ನಮ್ಮ ಭೂಮಿಯಲ್ಲಿ ಒಟ್ಟು ಎಷ್ಟು ನೀರಿನ ಪ್ರಮಾಣ ಇದೆ ಅಂದ್ರ ಸರಿಸುಮಾರು 71% ಏನಪ್ಪಾ ಅಂದ್ರೆ ನೀರಿನ ಪ್ರಮಾಣ ಐತಿ ಸರ್. ನೋಡ್ರಿ 15ನೇ ಕ್ವಶನ್ ಜಿಕೆ ಒಳಗೆ ಬರುವಂತಹ ಆಲ್ಮೋಸ್ಟ್ 30 ಕ್ವಶನ್ ಗಳನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡಕ್ ಪ್ರಯತ್ನ ಮಾಡ್ತೇನೆ. ಆಯ್ತಾ? ನೀವು ನನಗೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ. ಈ ಒಂದು ಘೋಷಣೆಯನ್ನ ಕೊಟ್ಟವ್ರು ಯಾರು ಅಂತ ಕೇಳ್ತಾರ ಸರ್. ನಿನ್ನೂ ಸಹ ಘೋಷಣೆ ಕೇಳಿದ್ರೆ ಇವತ್ತು ಸಹ ಘೋಷಣೆ ಕೇಳಾಕ್ತಾರ. ಬಹುಶಃ ನಾಳೆ ಕೇಳಬಹುದು ಅಥವಾ ಮುಂದಿನ ಶಿಫ್ಟ್ನಾಗೂ ಕೇಳಬಹುದು. ಎಲ್ಲಾ ಘೋಷಣೆಗಳನ್ನ ಸರಿಯಾಗಿ ಓದ್ಕೊಂಡು ಹೋಗ್ರಿ. ಹಾಗಾದ್ರೆ ಈ ಘೋಷಣೆ ಕೊಟ್ಟವ್ರು ಯಾರು ಸರ್ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ ಅಂತ ಹೇಳ್ತಾರ. ಸರಿನಾ? ಎಸ್ ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸರ್. ಸುಭಾಷ್ ಚಂದ್ರ ಬೋಸ್ ಅವ್ರ ಮೇಲೆ ಒಂದು ಕ್ವಶನ್ ಬರುವಂತ ಚಾನ್ಸ್ ಜಾಸ್ತಿ. ಸೊ ಅದಕ್ಕೆ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ.
17ನೇ ಕ್ವಶನ್, ಆಹಾರವನ್ನು ಕಾಯಿಸಿದಾಗ ಯಾವ ವಿಟಮಿನ್ ನಷ್ಟವಾಗುತ್ತದೆ? ಸರ್ ವಿಟಮಿನ್ ಸಿ ನಷ್ಟವಾಗುತ್ತದೆ. ತಿಳಿತಾ? ವಿಟಮಿನ್ ಸಿ ಏನಾಗುತ್ತೆ? ನಷ್ಟವಾಗುತ್ತದೆ. ಮುಂದೆ ಪ್ರಶ್ನೆ ನೋಡ್ರಿ, ಬಾಯಿಯ ಒಸಡಿನಿಂದ ರಕ್ತ ಬರುವುದು ಯಾವ ವಿಟಮಿನ್ ಕೊರತೆಯಿಂದ? ಬಾಯಿಯ ಒಸಡೊಳಗ ನಮಗೆ ಯಾವ ವಿಟಮಿನ್ ಕೊರತೆಯಿಂದ ರಕ್ತ ಬರ್ತೈತೆ ಅಂತಂದ್ರ ವಿಟಮಿನ್ ಸಿ. ಮತ್ತ ಆ ರೋಗದ ಹೆಸರು ಏನಪ್ಪಾ ಅಂದ್ರ ಸ್ಕರ್ವಿ. ವಿಟಮಿನ್ ಸಿ ಯ ಕೊರತೆಯಿಂದ ಬಾಯಲ್ಲಿ ರಕ್ತ ಬರುತ್ತದೆ ಮತ್ತು ಆ ರೋಗದ ಹೆಸರು ಏನಪ್ಪಾ ಅಂದ್ರ ಸ್ಕರ್ವಿ. ಎಸ್ ಸರ್, ಎಸ್ ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏಕಕೋಶೀಯ ಜೀವಿ. ಸರ್ ಪ್ರಶ್ನೆ ಏನ್ ಕೇಳ್ತಾನಂದ್ರ ಏಕಕೋಶೀಯ ಜೀವಿ ಯಾವುದು ಅಂತ ಕೇಳಾಕತ್ತಾನ. ಸರ್ ಏಕಕೋಶೀಯ ಜೀವಿ ಯಾವ್ದಂದ್ರ ಅಮೀಬಾ. ಮೋಸ್ಟ್ ಪ್ರಾಬ್ಲಿ ಆಪ್ಷನ್ ಕೊಟ್ಟಿರ್ಬೋದು ಅಮೀಬಾ ಅಂತ ಹೇಳಿ. ಆಯ್ತಾ? ಏಕಕೋಶೀಯ ಜೀವಿ ಯಾವುದು? ಅಮೀಬಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸರ್ ವಿಟಮಿನ್ ಎ ನ ರಾಸಾಯನಿಕ ಹೆಸರು ಕೇಳಿದ್ನಂತ. ವಿಟಮಿನ್ ಎ ನ ರಾಸಾಯನಿಕ ಹೆಸರು ಏನು ಸರ್? ರೆಟಿನಾಲ್. ವಿಟಮಿನ್ ಎ ನ ರಾಸಾಯನಿಕ ಹೆಸರು ಏನು ಸರ್? ರೆಟಿನಾಲ್. ವಿಟಮಿನ್ ಎ ಇಂದ ಬರುವಂತ ರೋಗ ಯಾವ್ದು ಸರ್? ಇರುಳು ಕುರುಡುತನ ಬರುತ್ತದೆ. ಇನ್ನೊಂದು ಯಾರು ಬರ್ತೈತಿ ಸರ್? ಇನ್ನೊಂದು ಹೋದ್ ಸರಿ ಎಕ್ಸಾಮ್ ನಾಗ ಆರ್ಬಿಸಿಟಿ ಒಳಗೆ ಕೇಳಿದ ಜೆರಪ್ಥಾಲ್ಮಿಯಾ. ಈ ಎರಡು ರೋಗಗಳು ಏನಪ್ಪಾ ಅಂದ್ರ ವಿಟಮಿನ್ ಎ ಕೊರತೆಯಿಂದ ಬರ್ತಾವು. ಏನಪ್ಪಾ ಅಂದ್ರ ರಾಸಾಯನಿಕ ಹೆಸರು ಏನು ಸರ್? ರೆಟಿನಾಲ್. ನೆಕ್ಸ್ಟ್ ಹೋಗೋಣ, ರಕ್ತದ ಶುದ್ಧೀಕರಣ ಯಾವ ದೇಹದ ಭಾಗ ಮಾಡುತ್ತದೆ? ರಕ್ತವನ್ನ ಶುದ್ಧೀಕರಣ ಮಾಡೋರು ಯಾರು ಸರ್? ಕಿಡ್ನಿ ಏನ್ ಮಾಡ್ತಾವಪ್ಪ ಅಂದ್ರ ರಕ್ತದ ಶುದ್ಧೀಕರಣ ಮಾಡ್ತಾವು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆರ್ಮಿ ಡೇ ಅನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಆರ್ಮಿ ಡೇ ಅನ್ನ ಜನವರಿ 15ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡಲಾಗುತ್ತದೆ. ಸರ್ ನಾ ಹೇಳಾಕತ್ತೀನಿ, ಒಂದ್ ಕ್ವಶನ್ ಕಂಪಲ್ಸರಿ ನಿಮಗೆ ಡೇಸ್ ಮ್ಯಾಗ ಬರ್ತೈತಿ, ಸೊ ನೋಡ್ಕೊಂಡು ಹೋಗ್ರಿ. ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಥರ್ಮೋಮೀಟರ್ ಅನ್ನು ಏನನ್ನು ಅಳೆಯಲು ಬಳಸುತ್ತೇವೆ? ಸರ್ ಥರ್ಮೋಮೀಟರ್ ಅನ್ನು ನಾವು ತಾಪಮಾನವನ್ನು ಅಳೆಯಲು ಬಳಸುತ್ತೇವೆ. ನೋಡ್ರಿ ಕೇಳ್ತಾನ, ಏನನ್ನು ಅಳೆಯಲು ಬಳಸ್ತಾರ ಅಂತ? ತಾಪಮಾನವನ್ನು ಅಳೆಯಲು ಬಯಸುತ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದಿಲ್ಲಿ ಚಲೋ ಮತ್ತೊಂದು ಘೋಷಣಾ ವಾಕ್ಯ. ಸರ್ ದಿಲ್ಲಿ ಚಲೋ ಅಂತ ಯಾರು ಹೇಳ್ತಾರಂದ್ರ ಇದನ್ನು ಸಹ ಸುಭಾಷ್ ಚಂದ್ರ ಬೋಸ್ ಅವರೇ ಹೇಳ್ತಾರೆ. ಸರ್ ದಿಲ್ಲಿ ಚಲೋ ಸಹ ಏನಪ್ಪಾ ಅಂದ್ರ ಸುಭಾಷ್ ಚಂದ್ರ ಬೋಸ್ ಅವರೇ ಹೇಳ್ತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ಪೀಡೋಮೀಟರ್. ಸರ್ ಸ್ಪೀಡೋಮೀಟರ್ ಏನೇನು ಅಳೆಯಲು ಉಪಯೋಗಿಸ್ತಾರೆ? ನಿನ್ನೆ ಬಂದಿತ್ತು ಒಂದು ಕ್ವಶನ್ ಕಂಪಲ್ಸರಿ ಅವ ಇನ್ಸ್ಟ್ರೂಮೆಂಟ್ ಮೇಲೆ ಮಾಡಾಕತ್ತಾನ. ಸ್ಪೀಡೋಮೀಟರ್ ವೇಗವನ್ನು ಅಳೆಯಲು ಬಳಸುತ್ತೇವೆ. ನೆನಪಿರ್ಲಿ, ಸ್ಪೀಡೋಮೀಟರ್ ಯಾಕೆ ಬಳಸ್ತೀವಿ? ವೇಗವನ್ನು ಅಳೆಯಲು ಬಳಸುತ್ತೇವೆ. ನೆಕ್ಸ್ಟ್ ಕ್ವಶನ್, ಹಿಮೋಫಿಲಿಯಾ. ಸರ್ ಹಿಮೋಫಿಲಿಯಾ ಇತ್ತಂತ ಒಂದು ಕ್ವಶನ್, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರಿ. ಸರ್ ಹಿಮೋಫಿಲಿಯಾ ವಿಟಮಿನ್ ಕೆ ಕೊರತೆಯಿಂದ ಬರುತ್ತದೆ ಮತ್ತು ಹಿಮೋಫಿಲಿಯಾ ಅಂದ್ರೆ ಏನ್ ಗೊತ್ತಾ? ರಕ್ತವು ಲೇಟ್ ಆಗಿ ಅಂದ್ರ ಬೇಗ ಹೆಪ್ಪುಗಟ್ಟುವುದಿಲ್ಲ. ಇದರಿಂದ ಏನಾಗತ್ತಪ್ಪ ಅಂದ್ರ ನಿನಗ ನಮ್ಮ ದೇಹದಲ್ಲಿ ರಕ್ತದ ಏನಪ್ಪ ಎಲ್ಲರ ಗಾಯ ಆದ್ರ ರಕ್ತ ಹಂಗೆ ಹೋಗ್ತಿರ್ತೈತಿ, ಹೆಪ್ಪುಗಟ್ಟಲಾದ ಏನಾಗುತ್ತೆ? ದೇಹದ ರಕ್ತ ಲಾಸ್ ಆಗಿ ಮನುಷ್ಯಗೆ ಏನಾಗಬಹುದು? ಡ್ಯಾಮೇಜ್ ಆಗ್ಬಹುದು, ಲೈಫ್ ಥ್ರೆಟ್ನಿಂಗ್ ಆಗ್ಬಹುದು. ಸೊ ಹಿಮೋಫಿಲಿಯಾ ವಿಟಮಿನ್ ಕೆ ಕೊರತೆಯಿಂದ ಬರ್ತದೆ ಮತ್ತು ರಕ್ತವು ಬೇಗ ಹೆಪ್ಪುಗಟ್ಟುವುದಿಲ್ಲ, ಹಿಮೋಫಿಲಿಯಾ ಅಂದ್ರ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, 26 ಕ್ವಶನ್. ಸರ್ 27, 28, 29. ಸೊ ಆಲ್ಮೋಸ್ಟ್ ಆಲ್ 30 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಕ್ಕೆ ನಿಮ್ಮ ಜೊತೆಗೆ ಟ್ರೈ ಮಾಡಿದ್ದೀನಿ. ಆಯ್ತಾ? ನೆಕ್ಸ್ಟ್ ನೋಡ್ರಿ, ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು? ಈ ಕ್ವಶನ್ ಕೇಳ. ಸರ್ ನಿನ್ನೆ 1950 ಚುನಾವಣಾ ಆಯೋಗ ಸ್ಥಾಪನೆ ಆಗಿದ್ದು ಯಾವಾಗ ಸರ್? 1950. ನಿನ್ನೆ ಬಹುಶಃ ಯೋಜನಾ ಆಯೋಗ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದ್ರು, ಅಥವಾ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅಂತ ಕೇಳಿದ್ರು. ಆಯ್ತಾ? ಇವರು 1950, 1952 ಇಲ್ಲಿ ಆದಂತಹ ಕೆಲವೊಂದು ಸಂಸ್ಥೆಗಳ ಸ್ಥಾಪನೆ ಬಗ್ಗೆ ಕೇಳಾಕತ್ತಾರ. ಸೊ ಆ ಕಾರಣಕ್ಕೋಸ್ಕರ ಅದನ್ನ ಸರಿಯಾಗಿ ನೋಡ್ಕೊಂಡು ಹೋಗ್ರಿ. ವ್ಯಾಲ್ಯೂಮ್ ನ ಎಸ್ಐ ಯೂನಿಟ್. ಸರ್ ವ್ಯಾಲ್ಯೂಮ್ ನ ಎಸ್ಐ ಯೂನಿಟ್ ಬಹಳ ಸಿಂಪಲ್, ಮೀಟರ್ ಕ್ಯೂಬ್ ಏನಾಗತ್ರಿ? ವ್ಯಾಲ್ಯೂಮ್ ನ ಎಸ್ಐ ಯೂನಿಟ್ ಆಗುತ್ತೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ? ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್.
ಜಿಮ್ ಕಾರ್ಬೆಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ? ಇದು ನಮ್ಮ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಯ್ತಾ ಸರ್. ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಎಲ್ಲೈತೆ ಅಂದ್ರೆ ಉತ್ತರಾಖಂಡ್ ಒಳಗೈತಿ ಆಯ್ತಾ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಎಲ್ಲೈತಿ? ಉತ್ತರಾಖಂಡ್ ಒಳಗೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 30th ಕ್ವಶನ್ ನೋಡ್ರಿ. ಆಯಿಲ್ ಆಫ್ ವಿಟ್ರಾಲ್ ಯಾವ್ದು ಸರ್? H2SO4 ಸರ್. ಆಯಿಲ್ ಆಫ್ ವಿಟ್ರಾಲ್ ಅನ್ನೋದು ಒಂದು ಸಾಮಾನ್ಯ ಹೆಸರು ಸರ್. H2SO4 ಅನ್ನೋದು ಒಂದು ಸಲ್ಫರಿಕ್ ಆಮ್ಲದ ಏನಪ್ಪಾ ಅಂದ್ರೆ ಅದೊಂದು ರಾಸಾಯನಿಕ ಹೆಸರು ಸರ್. ಹೀಗೆ ನಿಮ್ಗೆ ರಾಸಾಯನಿಕ ಹೆಸರುಗಳು ಮತ್ತು ಸಾಮಾನ್ಯ ಹೆಸರುಗಳ ಒಂದು ಲಿಸ್ಟ್ ಕೇಳ್ತಾರ. ಅದನ್ನ ಎಕ್ಸಾಮ್ ನಾಗ ಬರ್ತಾವ ನೋಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ಹಿಂದೂ ಕೇಳ್ಬೋದು ನಾಳೆ ಏನಪ್ಪಾ ಅಂದ್ರೆ Na2CO3 ದಟ್ ಈಸ್ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಏನ್ ಕರ್ತೀವಿ ನಾವು? ವಾಷಿಂಗ್ ಸೋಡಾ ಅಂತ ಕರ್ತೀವಿ. ಏನ್ ಕರ್ತೀವಿ? ವಾಷಿಂಗ್ ಸೋಡಾ ಆಯ್ತಾ. ಸೋಡಿಯಂ ಬೈಕಾರ್ಬನೇಟ್ NaHCO2 ಇದನ್ನ ನಾವು ಕರ್ತೀವಿ ಬೇಕಿಂಗ್ ಸೋಡಾ ಆಯ್ತಾ. ಹಿಂಗ ಏನಪ್ಪಾ ಅಂದ್ರೆ ನಿಮ್ಗೆ ಇನ್ನೂ ಬಹಳ ಲಿಸ್ಟ್ ಹೇಳಕ. ಓಕೆ, ಹಿಂಗೆಲ್ಲ ನಿಮ್ಗೆ ಕೇಳ್ಬೋದು. ಇವು ನಿಮ್ಗೆ ಬಂದಿದಂತ ಒಟ್ಟು 30 ಕ್ವಶನ್ಗಳು ಸರಿನಾ. ಇವತ್ತು ಶಿಫ್ಟ್ ಬಂದಂತ ಒಟ್ಟು ಆಲ್ಮೋಸ್ಟ್ ಆಲ್ 30 ಕ್ವಶನ್ಗಳು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಸರಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಡಿಸ್ಕಸ್ ಮಾಡೋಣ ಈಗ. ಬರೀ ಈಗ ಮ್ಯಾಥಮೆಟಿಕ್ಸ್ ನಾಗ ಬಂದಂತ ಕ್ವಶನ್ಗಳನ್ನ ನೋಡೋಣ. ಓಕೆ, ಫಸ್ಟ್ ನೋಡ್ರಿ, ಫಸ್ಟ್ ಕ್ವಶನ್ ಏನ್ ಕೇಳ್ತಾರ ಅಂತಂದ್ರ ಫಸ್ಟ್ ಕ್ವಶನ್ ನೋಡ್ರಿ. ಓಕೆ, 8,000 ಇದರ 25% ಎಷ್ಟಾಗುತ್ತೆ ಅಂತ ಕೇಳ್ತಾನೆ. ಭಾಳ ಸಿಂಪಲ್ ಕ್ವಶನ್. ನೀವೇನ್ ಮಾಡ್ಬೇಕು? 8,000ನ ಇಂಟು 25 ಪರ್ಸೆಂಟೇಜ್ ಅಂದ್ರೆ 25 ಡಿವೈಡ್ ಬೈ 100 ಆಗುತ್ತೆ. 2 0ಕ್ಕೆ 2 0 ತೆಗೆದ್ರೆ 25 ಎಂಬತ್ತಲೆ ಎಷ್ಟಾಗುತ್ತೆ ಸರ್? 200 ಪ್ಲಸ್ 1 0 2000. ಹಾಗಾದ್ರೆ 8,000 25% ಎಷ್ಟಾಗತ್ರಿ? 2000 ಆಗುತ್ತೆ. ಇದೇನಾಗುತ್ತೆ ಇವತ್ತ ಇವ್ರನ್ನ ನಿಮ್ದು ಮೊದಲ ಪ್ರಶ್ನೆ ಆಗಿತ್ತು ಮ್ಯಾಥಮೆಟಿಕ್ಸ್ ಇಂದ. ಸೆಕೆಂಡ್ ಪ್ರಶ್ನೆ ನೋಡ್ರಿ. ಸೆಕೆಂಡ್ ಪ್ರಶ್ನೆ ಅನುಪಾತದ ಮ್ಯಾಗ ಐತಿ. A ಅನುಪಾತ B 8:11 ಆದರೆ A ನ ಬೆಲೆ 168 ಆಗಿರುತ್ತದೆ ಮತ್ತು B ನ ಬೆಲೆ ಎಷ್ಟು ಅಂತ ಕೇಳ್ತಾರೆ ಸರ್. ಸಿಂಪಲ್ ಐತಿ. 2 ಅನುಪಾತ ಕೊಟ್ಟಾರ, ಅದ್ರಾಗ ಒಂದು ಬೆಲೆ ಕೊಟ್ಟಾರ. ನೀವು ಇದನ್ನ ಹೆಂಗ್ ಮಾಡ್ಬೋದು ಸರ್? A ನ ಬೆಲೆ ಎಷ್ಟು ಸರ್? 8 ಅನುಪಾತ ಐತಿ. ಅದನ್ನ ತಗೊಂಡ್ಬಂದಿಲ್ಲ ಡಿವೈಡ್ ಮಾಡ್ಬೇಕು. 8 ಒಂದ್ಲೆ 8 ಎರಡ್ಲೆ 8 ಒಂದ್ಲೆ ಸೊ ಒಟ್ಟ 21 ಆತ. ಈ ಬಂದಂತ ಉತ್ತರವನ್ನ B ನ ಅನುಪಾತ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು ನೋಡ್ರಿ. 21 21 21 21 21ಕ್ಕೆ 2 ಸೇರಿಸಿದ್ರೆ 23. ಸೊ 231 ಏನಾಗಿರುತ್ತಂದ್ರ B ನ ಬೆಲೆ ಆಗಿರುತ್ತದೆ. ಅನುಪಾತದ ಮೇಲೆ ಕ್ವಶನ್ ಬರ್ತಾವ, ನೋಡ್ಕೊಂಡು ಹೋಗ್ರಿ ಸರಿಯಾಗಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಂದ್ರ ಸರಾಸರಿ. ನೆಕ್ಸ್ಟ್ ಕ್ವಶನ್ 50 30 ಮತ್ತು 00 ಇದರ ಸರಾಸರಿ ಎಷ್ಟು ಅಂತ ಕೇಳ್ತಾರ ನೋಡ್ರಿ. ಬಹಳ ಸಿಂಪಲ್. ಸರಾಸರಿ ಹೆಂಗ್ ಮಾಡ್ತೀರಿ? ಮೊದಲು ಒಟ್ಟು ತಗೋರಿ. 50 ಪ್ಲಸ್ 30 80. ಎಷ್ಟು ಮಂದಿ ಇದಾರೆ ಇಲ್ಲಿ? 3 ಜನ ಅದಾರ. ಸೊ ಹಾಗಾಗಿ ಡಿವೈಡ್ ಬೈ 3. ಇದನ್ನ ಕಟ್ತಾ ಹೊಡಿ. 3 ಒಂದ್ಲೆ 3 ಎರಡ್ಲೆ 6 ಎಷ್ಟು ಉಳಿತು? 2 ಉಳಿತು 26. 3 6ಲೆ 20 ಮ್ಯಾಗ ಎಷ್ಟು ಉಳಿತು? 2 ಎಷ್ಟು ಬರ್ತೀರಿ? ಮತ್ತು 6. ಸೊ ಹಾಗಾದ್ರೆ 26.6 ಏನಾಗುತ್ತೆ ಅಂದ್ರೆ ಇದ್ರದ್ದು ಸರಾಸರಿ ಆಗಿರುತ್ತದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಂತಂದ್ರ ಇಲ್ಲಿ ನೋಡ್ರಿ ಸರ್, ರ್ಯಾಂಕಿಂಗ್ ಮ್ಯಾಕ್ ಕೇಳತ್ತಾನೆ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ. ಒಂದು ಸಾಲಿನಲ್ಲಿ ಒಟ್ಟು 35 ಜನ ಇದ್ದಾರೆ. ಅದೇ ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಎಡಗಡೆಯಿಂದ 7ನೇದವನಾದರೆ ಬಲಗಡೆಯಿಂದ ಎಷ್ಟನೇದವನಾಗುತ್ತಾನೆ ಸರ್? ಇದು ನಿನ್ನೆನೂ ಸಹ ಕೇಳಿದ್ರಿ ಪ್ರಶ್ನೆನ, ಇವತ್ತು ಕೇಳ್ಯಾರ. ಓಕೆ ಸರ್ ನೋಡ್ರಿ, ಒಟ್ಟು 35. ಇದ್ರ ಎಡಗಡೆ ರ್ಯಾಂಕ್ ಎಷ್ಟು? 7. ನೀವು ಫಸ್ಟ್ ಏನ್ ಮಾಡ್ಬೇಕು? 35ರಾಗ 7ನ ಮೈನಸ್ ಮಾಡ್ಬೇಕು. ಬರ್ತಾವಾಗ ಎಷ್ಟು ನೋಡ್ರಿ? 15ರಾಗ 7 ಕಳೆದ್ರೆ ಎಷ್ಟು? 8. 3ರಾಗ 1 ಕಳೆದ್ರೆ ಎಷ್ಟು? 2. 28 ಬರ್ತದೆ. ಇದಕ್ಕೆ ಏನ್ ಮಾಡ್ಬೇಕು? ಪ್ಲಸ್ 1 ಸೇರಿಸ್ಬೇಕು. ಸೊ ಅವಾಗ ಏನಾಗುತ್ತೆ? 29 ಆಗುತ್ತೆ. ಸೊ ಹಾಗಾದ್ರೆ ಬಲಗಡೆಯಿಂದ ರ್ಯಾಂಕ್ ಎಷ್ಟು ಸರ್? 29. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ ಸರ್. ನೆಕ್ಸ್ಟ್ ಕ್ವಶನ್ ಸ್ಕ್ವೇರ್ ಕೇಳತ್ತಾನ. 5ನೇ ಕ್ವಶನ್ 49ರದ ಸ್ಕ್ವೇರ್ ಎಷ್ಟು ಅಂತ ಕೇಳತ್ತಾನ ಸರ್. ಶಾರ್ಟ್ ಕಟ್ ಟ್ರಿಕ್ ಐತಿ ಸ್ಕ್ವೇರ್ ಬಿಡಿಸಾಕ. ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡ್ಬೇಕಂದ್ರ 9 ಸ್ಕ್ವೇರ್ ಎಷ್ಟು ರೀ? 81. 8 ಸೈಡ್ಗೆ ಹಚ್ಚಿ ಆಯ್ತಾ. ಅದಾದ್ಮೇಲೆ 4 ಎಷ್ಟಪ್ಪ ಅಂತಂದ್ರ 4 36. 32 ಸರ್ 36 72 ಆಯ್ತಾ. 72ಕ್ಕೆ 8 ಸೇರಿಸಿದ್ರೆ ಎಷ್ಟು ರೀ? 72ಕ್ಕೆ 8 ಸೇರಿಸಿದ್ರೆ 80. ಸೊ ಇಲ್ಲಿ 0 ಬಂತ. ಉಳಿದ ಕೈಲಲ್ಲಿ ಮ್ಯಾಕ್ ಕೊಡ್ರಿ 8 ಅಂತೇಳಿ. ನೆಕ್ಸ್ಟ್ 4 ಸ್ಕ್ವೇರ್ 16. 16ಕ್ಕೆ 8 ಸೇರಿಸ್ಬೇಕು. 16ಕ್ಕೆ 8 ಸೇರಿಸಿದ್ರೆ ಎಷ್ಟಾಗುತ್ತೆ? 24. ಸೊ
ಸೊ 49 ಸ್ಕ್ವೇರ್ ಎಷ್ಟು ಬರ್ತೀರಿ 2401. ಸರ್ ನಿಮ್ಗೆ ಟ್ರಿಕ್ ಇನ್ನೊಂದು ಕ್ಲಾಸ್ನಾಗ ಹೇಳ್ಕೊಡ್ತೀನಿ ಅಂತ ಬೇಕಾರೆ. ಸೊ 49 ಸ್ಕ್ವೇರ್ ನೀವು ನಾರ್ಮಲ್ ಆಗಿ ಇಷ್ಟು ಮಾಡಿದ್ರು ಬರ್ತೈತೆ, 49 × 49 ಮಾಡಿದ್ರು ನಿಮ್ಗೆ ಉತ್ತರ ಬರ್ತೈತೆ. ಓಕೆ, ಎಸ್ ಸರ್, ಫೈನ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ತ್ರಿಭುಜದ 3 ಕೋನಗಳು, ಅದರ ಅನುಪಾತ 4:3:2 ಐತಿ. ಹಾಗಾದ್ರೆ ದೊಡ್ಡ ಕೋನ ಎಷ್ಟು ಅಂತ ಕೇಳ್ತಾನೆ ತ್ರಿಭುಜದಾಗ. ಸರ್ ಮೊದಲು ನಿಮ್ಗೆ ಗೊತ್ತಿರಲಿ, ಒಂದು ತ್ರಿಭುಜದ ಒಳಕೋನಗಳ ಒಟ್ಟು ಮೊತ್ತ 180 ಆಗಿರುತ್ತದೆ. ಆಯ್ತಾ ಸರ್? ನೆಕ್ಸ್ಟ್ ಈ ಅನುಪಾತಗಳನ್ನ ಕೂಡಿಸ್ಕೊಳ್ಳಿ. 4 3 7, 7 2 9. ಸರ್ 9 ಕೂಡಿಸ್ಕೊಳ್ಳಿ, ಸಾರಿ 9ನೇ ಡಿವೈಡ್ ಮಾಡಿ, ಆ ಟೋಟಲ್ ತೊಗೊಂಬಂದು ಡಿವೈಡ್ ಮಾಡಿ. 9 1 9 2 0, 9 20 ಎಷ್ಟಾಗುತ್ತೆ? 180 ಆಗುತ್ತೆ. ದೊಡ್ಡ ಕೋನ ಯಾವ್ದ್ರಾಗ? ಸರ್ ಅನುಪಾತ ಯಾಕೆ ದೊಡ್ಡದೈತಿ? ಅವ್ರು ದೊಡ್ಡ ಕೋನ. 4ಕ್ಕೆ ಏನ್ ಮಾಡ್ಬೇಕಂದ್ರೆ 20ರಲ್ಲಿ ಗುಣಾಕಾರ ಮಾಡ್ಬೇಕು. 4 2 8, 1 0 0 ಕೊಟ್ಟರೆ 80. ಹಾಗಾದ್ರೆ ಉತ್ತರ ಎಷ್ಟು? 80 ಡಿಗ್ರಿ ಇಲ್ಲಿ ದೊಡ್ಡ ಕೋನವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸರ್. ನೆಕ್ಸ್ಟ್ ಕ್ವಶನ್ ಸರ್, ಸ್ಪೀಡ್ ಮ್ಯಾಗ ಐತಿ, ವೇಗ 40 km/h ಕೊಟ್ಟಿದ್ದಾನೆ. ಅದಾದ್ಮೇಲೆ ಇಲ್ಲಿ ಕೊಟ್ಟಾರಪ್ಪ ಅಂದ್ರೆ ದೂರ, ಚಲಿಸಿದ ದೂರ 560 km ಅಂತ ಕೊಟ್ಟಾರ. ಹಾಗಾದ್ರೆ ಇಷ್ಟು ದೂರವನ್ನು ಕ್ರಮಿಸಲು ಎಷ್ಟು ಸಮಯ ಬೇಕು ಅಂತ ಟೈಮ್ ಕೇಳಾಕ. ಸರ್ ಸಿಂಪಲ್, ನಮ್ಗೆಲ್ಲ ಗೊತ್ತೈತಿ, ದೂರನ 560ಕ್ಕೆ 40ರಲ್ಲಿ ಡಿವೈಡ್ ಮಾಡಿದ್ರೆ ನಿಮ್ಗೆ ಉತ್ತರ ಬರ್ತೈತಿ. 4 1 4 4 1 16. ಸೊ 14 ತಾಸುಗಳು. ಯಾಕಂದ್ರೆ ಇಲ್ಲಿ ಅವರ್ ಒಳಗೈತಿ, ಹಂಗಾಗಿ ಇಲ್ಲಿ ನಾವು ಅವರ್ ಒಳಗನ ಬರಿಬೇಕಾಗುತ್ತ. ಓಕೆ, ಸೊ 560 km ಚಲಿಸಲು ಎಷ್ಟು ಬೇಕು? 14 ಗಂಟೆಗಳು ಬೇಕಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸಿರೀಸ್ ಮ್ಯಾಚ್ ಕೇಳೋಣ. 2 5 7 -13 ಅಂತ ಕೇಳಕತ್ತಾನ. ಹಿಂಗೇನೋ ಇತ್ತು ಅಂತ ಕ್ವಶನ್. ಸರ್ ಇದು ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳ ಒಂದು ಸಿರೀಸ್, ಅವಿಭಾಜ್ಯ ಸಂಖ್ಯೆಗಳ ಒಂದು ಸಿರೀಸ್. ಈ ಅವಿಭಾಜ್ಯ ಸಂಖ್ಯೆಗಳ ಸಿರೀಸ್ ಏನಾಗುತ್ತೆ ಸರ್? ಹಾಗಾದ್ರೆ ಇಲ್ಲೇ 11 ಆಗುತ್ತೆ. ಎಷ್ಟಾಗುತ್ತೆ? 11 ಆಗುತ್ತೆ. ಇದು ಬೆಸ ಸಂಖ್ಯೆಗಳ ಸಿರೀಸ್ ಅಲ್ಲ, ಅವಿಭಾಜ್ಯ ಸಂಖ್ಯೆಗಳ ಸಿರೀಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. 25ರ 25% ಎಷ್ಟಾಗುತ್ತದೆ ಅಂತ ಕೇಳ್ತಾನೆ. ಸರ್ ನಂಬರ್ ಏನಾರ ಕೊಡ್ಲಿ, ನಿಮಗ 25ರದ 25% ಕೇಳ್ತಾನೆ. 25ರದ 25%. ಸಿಂಪಲ್. 25 1 25 4 4 1 4 ಎಷ್ಟಾಗತ್ತ? ಇಲ್ಲೇ 4 6 24 ಡಾಟ್ ಕೊಡ್ರಿ, 10 ಆಗತ್ತ. 10 ಆದ್ರೆ ಎಷ್ಟಾಗತ್ರಿ? ಇಲ್ಲೇ 2 ಆಗತ್ತ. 6.25 ನಿಯರ್ಲಿ 6.25 ಏನಾಗತ್ತಪ್ಪ ಅಂದ್ರೆ ನಿಮ್ದು ಇಲ್ಲಿ ಉತ್ತರ ಆಗಿರುತ್ತೆ. 6.25% ಏನಾಗುತ್ತೆ ಉತ್ತರ ನಿಮ್ದು ಆಗುತ್ತೆ. ಇಷ್ಟು ಏನಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ ಕ್ವಶನ್ಗಳು. ಆಯ್ತಾ? ಮತ್ತಿತರ ಕ್ವಶನ್ಗಳು ನಮ್ಗೆ ಸೆಕೆಂಡ್ ಶಿಫ್ಟ್ ಸಿಕ್ಕರೆ ನಾವು ಸೆಕೆಂಡ್ ಶಿಫ್ಟ್ ಕ್ವಶನ್ ನಿಮ್ಗೆ ಏನ್ ಮಾಡ್ತೀವಿ, ನಿಮ್ಮೊಂದಿಗೆ ಶೇರ್ ಮಾಡ್ತೀವಿ. ಇದು ನಿಮ್ದು GK ಒಂದು 25ರಿಂದ 30 ಕ್ವಶನ್, ಮತ್ತೆ ಇದು ಮ್ಯಾಥಮೆಟಿಕ್ಸ್. ಓಕೆನಾ? ಓಕೆ, ನೆಕ್ಸ್ಟ್ ಶಿಫ್ಟ್ಗೆ ನಿಮ್ಗೆ ಬರುವಂತ ಕ್ವಶನ್ಗಳನ್ನ ನಾವು ಹೇಳ್ತೀವಿ. ಅಲ್ಲಿವರೆಗೂ ಜೈ ಹಿಂದ್.